ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಮ್ಮ ಬ್ಲ್ಯಾಕಿಗೆ ಹುಷಾರಿರಲಿಲ್ಲ. ಸೊ ಅದ್ರದ್ದು ಹೆಲ್ತ್ ಅಪ್ಡೇಟ್ಸ್ ಎಲ್ಲ ಶೇರ್ ಮಾಡೋಣ ಅಂತ ನಾನು ಇಷ್ಟೊಂದು ಎಕ್ಸೈಟ್ ಆಗಿರೋದು. ನಾನು ಬೇರೆ ಕೆಲಸಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹಾಗೆ ಬ್ಲ್ಯಾಕಿನ ನೋಡ್ಕೊಬರೋಣ. ಅದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸೊ ಆ ದಿನದ ವ್ಲಾಗ್ ಇದು. ಆ್ಯಂಡ್ ಆಲ್ಸೋ ಮನೇಲಿದ್ದಾಗೂ ಕೂಡ ಅಷ್ಟೇ ನಾವು ಡ್ರಿಪ್ಸ್ ಎಲ್ಲ ಹಾಕಿದ್ವಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ. ಸೊ ಇಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಆ್ಯಂಡ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಪು, ಭಯ ಆಗ್ತೈತಾ ನಿಮಗೆ? ಸೊ ನಿಂಗೆ ಭಯ ಆಗ್ತೈತಾ? ಯಪ್ಪ ಅನಿಸ್ತೈತಾ? ಬ್ಲ್ಯಾಕಿಗೆ ಫೀವರ್ ಬಂದೈತೆ, ಆಮೇಲೆ ಇನ್ಫೆಕ್ಷನ್ಸ್ ಆಗಿದೆ. ಏನು ಇನ್ಫೆಕ್ಷನ್? ಫೀವರ್ ಅದು ಲಿಲ್ಲಿಗೆ ಬಂದಿತ್ತಲ್ಲ, ಅದಕ್ಕೆ ಸ್ಪ್ರೆಡ್ ಆಗೈತಾ ಫೀವರ್? ಇಲ್ಲ, ಇಲ್ಲಿಗೆ ಬಂದಿದ್ದು ವ್ಯಾಕ್ಸಿನೇಷನ್ ಆಗಿದಾಗ ಫೀವರ್. ಅದೇ ನಿಮ್ಗೆ ಆಗ್ತದೆ 1.5-3 months. ಬೇಸಿಕಲಿ ನಾನು ಎಲ್ಲರ ಜೊತೆ ನೀನು ನನ್ನ ಹಾಕು. ಅಲ್ಲ, ಲಿಲ್ಲಿಗೂ ನನ್ನ ಹಾಕು. ಆಗ್ತದೆ, ನನಗಂತ ಹೇಳ್ಬೇಡ, ಮಗು ಅಂತೇಳು. ಓಹ್, ಪಾಪುಗೆ ಹಾಕ್ಸ್ತಾ ಇದ್ನಲ್ಲ ವ್ಯಾಕ್ಸಿನೇಷನ್, ಅವಾಗ ನೀನು ನೋಡ್ತಾ ಇದ್ದ. ನನ್ನ ಪಾಪು ಲಿಲ್ಲಿ ಥರನೇ ಐತೆ. ಪಾಪು, ಓ ಹಾಯ್ ಹಾಯ್, ಲಿಲ್ಲಿ ಲಿಲ್ಲಿ ಲಿಲ್ಲಿ. ವ್ಯಾಕ್ಸಿನೇಷನ್ ಹಾಕಿದ್ದಕ್ಕೆ ಅದಕ್ಕೆ ಫೀವರ್ ಬಂದಿತ್ತು. ಇದು ಬ್ಲ್ಯಾಕಿಗೆ ಹಂಗೆ ಫೀವರ್ ಬಂದಿರೋದು. 1 week ಆಯಿತು ಅವ್ನು ಊಟ ತಿಂತಾ ಇಲ್ಲ. ಅದಕ್ಕೆ ಡೈಲಿ ಬೆಳಗ್ಗೆ ಸಾಯಂಕಾಲ ಡ್ರಿಪ್ಸ್ ಹಾಕ್ಸ್ತಿದ್ದೆ. ಡಾಕ್ಟ್ರು ಮನೆ ಹತ್ರನೇ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಬ್ಲಡ್ ಟೆಸ್ಟ್ ಆಯಿತು. ಪ್ಲೇಟ್ಲೆಟ್ಸ್ ಏನೋ ಕಡಿಮೆ ಆಗ್ತಾ ಇದೆ ಅಂತೆ, ಅದಕ್ಕೆ ಆ್ಯಂಟಿಬಯೋಟಿಕ್ಸು ಎಲ್ಲ ನಮ್ಮ ಡ್ಯಾಡಿ ಅಂತೂ ಮಗು ನೋಡ್ಕೊಂಡಂಗೆ ನೋಡ್ಕೊತಾರೆ ಗೈಸ್. ವಾಟ್ ಡು ಯು ಫೀಲ್ ಅಬೌಟ್ ಯುವರ್ ಹಸ್ಬೆಂಡ್? ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ಹಸ್ಬೆಂಡ್. ಓಕೆ ವೈಫಿ. ಓಕೆ ವೈಫ್. ನೋಡ, ಆ ಡ್ರಿಪ್ಸ್ ಖಾಲಿ ಆಗೋ ತನಕ ಅವ್ರು ಹಂಗೆ ಕೂತಿರ್ಬೇಕು. ಇವಾಗ ಡ್ರಿಪ್ಸ್ ಖಾಲಿ ಆಗೋ ತನಕ ಅದು ಕಾಲಿಂಗ್ ಅಲ್ಲಾಡಿಸ್ತೈತೆ. ಆಲ್ರೆಡಿ ಎಷ್ಟು ಡೇಸ್ ಆಯಿತು ನಾನು ಇವತ್ತು ವೀಡಿಯೋ ಮಾಡ್ತಿರೋದು. ಬಟ್ ಇದಕ್ಕೆ ಮುಂಚೆ ಎಷ್ಟು ದಿನ ಆಯ್ತು ಹೇಳು ಬ್ಲ್ಯಾಕಿಗೆ ಹಿಂಗೆ ಹುಷಾರಿಲ್ದಿರೋ ಹಾಗೆ? 4-5 ಡೇಸ್ ಆಯಿತು. ಮೊದಲು ಟ್ಯಾಬ್ಲೆಟ್ಸ್ ಹಾಕಿದ್ವಿ, ಆಮೇಲೆ ವಾಮಿಟಿಂಗ್ಸ್ ಆಯಿತು. ಹಾಸ್ಪಿಟಲ್ಗೆ ಎಷ್ಟು ಸತಿ ಕರ್ಕೊಂಡೋಗಿ ಬಂದರು, ಗ್ರೂಮಿಂಗ್ ಮಾಡಿಸಿದ್ರು. ಆಫ್ಟರ್ ಆಲ್ ದಟ್ ಇವಾಗ ಅಡ್ಮಿಟ್ ಮಾಡ್ತಾರ. ನಾಳೆ ಅಡ್ಮಿಟ್ ಮಾಡೋಣ ಅಂತ ಹೇಳಿ, ನಾಳೆ ನಮ್ಮ ಡ್ಯಾಡಿಗೆ ಮನೆ ಹತ್ರನೇ ಎಲ್ಲ ನೋಡ್ಸೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಇವಾಗ ಅದು ಅದೇ ಇವತ್ತು ನೈಟ್ ನೋಡ್ತಾರೆ. 103, 104 ಬರ್ತೈತೆ ಫೀವರ್. 105 ಇತ್ತು ಮೊನ್ನೆ, 103, 104 ಬಂದೈತೆ. ಸೊ ಯಾ, ಹಿಂಗೆ ಎಕ್ಸಾಮ್ ಓದ್ತಿರೋ ಬಂದು. ಸೊ ಯಾವ ಇಷ್ಟು ನಮ್ಮ ಡ್ಯಾಡಿ ಗೈಸ್ ಹಂಗೆ ಬಂದು ಕಾರ್ ಬಿಟ್ಬಿಟ್ಟು ಮನೆ ಒಳಗಡೆನೂ ಬಂದಿಲ್ಲ. ಅಲ್ಲಿ ಬ್ಲ್ಯಾಕಿ ಹತ್ರ ಅವ್ರೆ, ಅದಕ್ಕೋಸ್ಕರ ಬಂದಿರೋದು ನಮ್ಮಪ್ಪ ಇಷ್ಟು ಬೇಗ. ಇನ್ನು ಇವರೆಲ್ಲ ಬರ್ತಾರೆ ಡಾಕ್ಟರ್ಸ್, ಇಲ್ಲೆಲ್ಲ ರಿಸರ್ಚ್ ಸೆಂಟರ್ಸ್ ಇರುತ್ತೆ. ನಾವು ಬ್ಲ್ಯಾಕಿನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಗೈಸ್. ಹಾಸ್ಪಿಟಲಲ್ಲಿ ನಮ್ಮ ಬ್ಲ್ಯಾಕಿ ಅವನು ಇಲ್ಲಿ ಎಲ್ಲ ಥರ ಪೆಟ್ಸ್ನೂ ತರ್ತಾರೆ. ಒಂದೊಂದಕ್ಕೆ ಒಂದೊಂದು ಇದು ಇರುತ್ತೆ. ರಿಸರ್ಚ್, ಡಿಸ್ಚಾರ್ಜ್ ಮತ್ತು ಹೆಲ್ತ್ ಚೆಕಪ್ಸ್ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಇದೆ. ಸೊ ಅದಕ್ಕೆ ಎಷ್ಟೊಂದು ಜನ ಬಂದಿರ್ತಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಆಮೇಲೆ ಪೆಟ್ ಗ್ರೂಮಿಂಗ್ ಸರ್ವಿಸ್ ಇರುತ್ತೆ. ಇದೆಲ್ಲ ಡಾಗ್ಸ್. ಅಲ್ಲೂ ಡಾಗ್. ಓ ಮೈ ಗಾಡ್, ಡಾಗ್ ಗೈಸ್. ಇಲ್ಲಿ ಕೇಜ್ ಎಲ್ಲ ಐತೆ. ಅಮ್ಮ ನಂಗೆ ಭಯ ಆಗ್ತಾ ಇದೆ ಗೈಸ್. ನಂಗೆ ಹೊಸೂನು ಕರ್ಕೊಂಡ್ಬಂದ್ಬಿಟ್ಟವ್ರೆ. Lucky. Ira. Lucky, bale. Lucky.
ಇನ್ನೂ ಮಾಡಿಸಿಲ್ವಾ? ಏನಾಗಿದೆ ಫೀವರ್ ಅಂತ ಬ್ಲಡ್ ಇನ್ಫೆಕ್ಷನ್ ಅಂತ ಬ್ಲಡ್ ಇನ್ಫೆಕ್ಷನ್ ಡೆಂಗ್ಯೂ ಬರ್ತದೆ ನನಗೆ ಆ ಥರ ಬಂದಿದೆ. ಆ ಥರ. ಕಾಲೆಲ್ಲ ಪರವಾಗಿಲ್ಲ? ಕಾಲೆಲ್ಲ ಪರವಾಗಿಲ್ಲ. ಕಾಲೇನು ಹೇಳಿಲ್ಲ ಅವರು, ಮೇಯ್ನು ಬ್ಲಡ್ ಇದೆ ಅಂತ ಹೇಳಿದ್ರು. ಫ್ಲಾಕಿನ್ ಈ ಥರ ನೋಡೋಕೆ ಆಗಲ್ಲ ಗೈಸ್. ಇವಾಗ ಸ್ವಲ್ಪ ಐ ಆಮ್ ನಾಟ್ ಅ ಪೆಟ್ ಫ್ರೆಂಡ್ಲಿ ಪರ್ಸನ್, ಬಟ್ ಅದು ಯಾಕಣ್ಣ ಹಂಗಾಗಿರೋದು? ಊಟ ಸೇರ್ದಿರನಾ? ಅದು ಇದಾಗಿರೋ ಊಟ ಮಾಡ್ದಿರ ಇದು ಕೊಡ್ತೀರಾ ನೀವು? ಕೊಟ್ಟೆ ಒಂದು ಕೊಟ್ಟೆ ಇನ್ನೊಬ್ರಾಗೆ ಚಿಕ್ಕದಾಗಿದ್ದರೆ ಏನು ಇಟ್ಕೊಂಡು ನಮಗೆ ಹಿರೇಂದ್ರನ್ನ ಕಳಿಸ್ಕೊಡ್ಬೇಕಮ್ಮ ಬೆಳಗ್ಗೆ ಸಾಯಂಕಾಲ. ಎಲ್ಲ ಥರ ಅನಿಮಲ್ಸ್ಗೂ ಟ್ರೀಟ್ಮೆಂಟ್ ಇದೆಯಾ ಅಣ್ಣ ಇಲ್ಲಿ? ನಿಶಿಕನ್ ಕರ್ಕೊಂಡ್ಬರ್ಬೇಕಾಗಿತ್ತು. ಅದೇ ದೊಡ್ಡದು ಅಂದ್ಕೊತೀವಿ, ಪ್ರಪಂಚದಲ್ಲಿ ನಮಗಿಂತ ದೊಡ್ಡದು ಬೇರೆ ಇರುತ್ತೆ. ಇವಾಗ ನಮ್ಮ ಡಾಗಿಗೆ ಬರೀ ಬ್ಲಡ್ ಇನ್ಫೆಕ್ಷನ್ ಆಗಿರೋದು. ಇವಾಗ ಇನ್ನೊಂದು ಡಾಗ್ ಹೋಯ್ತು, ಸ್ಟ್ರೆಚರಲ್ಲಿ ಕರ್ಕೊಂಡು ಹೋದ್ರು, ಅದಕ್ಕೆ ಆಪ್ರೇಷನ್ ಮಾಡಿದಾರಂತೆ. ಆ ಥರ ಅವಳಿಗೆ ಬಂದರೆ ಸ್ವಲ್ಪ ಭಯ ಕಮ್ಮಿ ಆಗಿರ್ತೈತೆ. ಅದಕ್ಕೆ ನೋಡಿ ಅವ್ನು ಇವಾಗ ಆ್ಯಕ್ಟಿವ್ ಆಗಿ ಬ್ಲ್ಯಾಕಿ ರೀ ಅಲ್ಲಿ ಇದ್ರಲ್ಲಿ ಹಾಕೋರಲ್ಲ, ಅವ್ನು ಸುಸ್ಸು ಮಾಡಿಲ್ಲ. ಆಚೆ ಕರ್ಕೊಂಬಂದ್ರೆ ಅವ್ನಿಗೆ ಸುಸ್ಸು ಬರ್ತಾ ಇರೋದು. ಎಷ್ಟೊಂದು ಡಾಕ್ಟರ್ಸ್ ಅವರೇ, ಎಷ್ಟೊಂದು ಸ್ಟಾಫ್ ಅವರೇ, ಎಷ್ಟೊಂದು ಜನ ಅವ್ರೆ ಅಲ್ಲ. ಬಟ್ 7 ಇಯರ್ಸಲ್ಲಿ ಫಸ್ಟ್ ಟೈಮ್ ನಮ್ಮ ಬ್ಲ್ಯಾಕ್ ಈ ಥರ ಅಡ್ಮಿಟ್ ಆಗಿರೋದು, ನಮ್ಮನ್ನು ಬಿಟ್ಟು ಒಂದು ದಿವಸ ಇರೋದು. ಬ್ಲ್ಯಾಕಿ ನಿಂಗೆ ನೋಡೋಕ್ಕೆ ಆಗಲ್ಲ ಗೈಸ್, ಫುಲ್ ಪಾಪ ಅಂತ. ನನಗೆ ಡಾಗ್ ಅಂದ್ರೇ ನಾನು ತುಂಬ ದೂರ, ಯು ಆಲ್ ನೋ. ಬಟ್ ಈ ಥರ ನೋಡೋಕ್ಕೆ ಆಗಲ್ಲ ಗೈಸ್, ಯಾವ ಡಾಗ್ಸ್ನ. ನಮ್ಮ ಬ್ಲ್ಯಾಕಿ ಎಷ್ಟು ಚೆನ್ನಾಗಿ ಫುಲ್ ಆ್ಯಕ್ಟಿವ್ ಆಗಿ. ಬ್ಲ್ಯಾಕಿ ಅಂದರೆ ಎಲ್ಲರಿಗೂ ಭಯ. ಪಾಪ 20 kgs ಕಮ್ಮಿ ಆಗೈತೆ, ಊಟ ಏನು ಸೇರ್ತಾರೆ, ಫುಲ್ ಬೋನ್ಸ್ ಎಲ್ಲ ಕಾಣಿಸ್ತಾ ಇದೆ ಬ್ಲ್ಯಾಕಿ. ಪಾಪ ಗೈಸ್ ಬ್ಲ್ಯಾಕಿ 20 kgs ಡೌನ್ ಅಂದರೆ ಸುಮ್ಮನೆಲ್ಲ, ಇಷ್ಟು ದೊಡ್ಡದಾಗಿ. ಮತ್ತು ಅದನ್ನು ಕೇಜ್ಗೆಲ್ಲ ಹಾಕ್ಬಿಟ್ಟವ್ರೆ, ಕೇಜ್ಗೆ ಹಾಕಲ್ಲ, ಕೇಜ್ಗೆಲ್ಲ ಹಾಕ್ಬಿಟ್ಟು ಫುಲ್ಲು ಬ್ಲ್ಯಾಕಿನ 8 ಇಯರ್ಸ್ ಏನೂ ಆಗಿಲ್ಲ, ಬರೀ ಬ್ಲಡ್ಡಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಫಸ್ಟ್ ಬಂದುಬಿಟ್ಟು ಕಿಡ್ನಿ ಅದಾಗೈತೆ, ಕೆರೆಟಿನ್ ಲೆವೆಲ್ ಹಿಂಗೆ ಆಗೈತೆ ಅಂತೆಲ್ಲ ಹೇಳಿದ್ರು. ನಮ್ಮ ಮನೆ ಹತ್ರ ಹಾಸ್ಪಿಟಲೆಲ್ಲ ತೋರಿಸೋದಕ್ಕೆ ಪ್ರೈವೇಟಲ್ಲಿ. ಬಟ್ ಇವಾಗ ಇದು ಬಂದುಬಿಟ್ಟು ದೊಡ್ಡ ವೆಟರ್ನರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲು. ಸೊ ಇಲ್ಲಿ ಬಂದೆಲ್ಲ ತೋರಿಸಿದ್ಮೇಲೆ ಇಲ್ಲಿ ಬಂದುಬಿಟ್ಟು ಏನೂ ಆಗಿಲ್ಲ, ಬರೀ ಬ್ಲಡ್ಡಲ್ಲಿ ಒಂದು ಸ್ವಲ್ಪ ಅದು ಇನ್ಫೆಕ್ಷನ್ ಆಗಿದೆ. ಮತ್ತು ಅದಕ್ಕೆ ಫುಡ್ ಎಲ್ಲ ತಿಂತಾಯಿದೆ ಇವಾಗ, ಮುಂಚೆ ತಿಂತಾ ಇರಲಿಲ್ಲ ಊಟ. ಸೊ ಇವಾಗ ಸ್ವಲ್ಪ ಊಟ ಎಲ್ಲ ತಿಂತಾಯಿದೆ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಬ್ಲ್ಯಾಕಿ ಸ್ವಲ್ಪ ಬೇರೆಯವರಾದರೆ ಸ್ವಲ್ಪ ರ್ಯಾಶು, ಅದಕ್ಕೆ ಅದು ಮಾತ್ರೆನ ಎಗ್ಗಲ್ಲಿ ಒಳಗಡೆ ಎಲ್ಲ ಇಟ್ಬಿಟ್ಟೆಲ್ಲ ಕೊಡ್ತವ್ರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಟ್ಸ್ ಸೋ ನಾಟ್ ಗುಡ್ ಎಕ್ಸ್ಪೀರಿಯನ್ಸ್. ಇಷ್ಟು ದೊಡ್ಡ ದೊಡ್ಡ ಡಾಗ್ಸ್ನೆಲ್ಲ ಕೇಜ್ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಜೈಲ್ ಥರ ಐತೆ. ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಡಾಗ್ಸ್ಗೆಲ್ಲ ಅಂತ ಗೊತ್ತಾಗ್ತದೆ. ಪಾಪ ನೀನೊಂದು ಕೆಲಸ ಮಾಡು, ಆಚೆ ಕಡೆ ಬಿಟ್ಬಿಟ್ಟು ಬ್ಲ್ಯಾಕೆ ಬಾ ಅನ್ನ ಮಾತಾಡು. ಜೊತೆಯಲ್ಲೇ ಬರ್ತಿದೆ. ಎಲ್ಲ ಟ್ರೈನ್ದು ಮಾತಾಡೆ. ನೋಡಿ ಇವಾಗ ಕರ್ಕೊಂಡೋದ್ನ ಬ್ಲ್ಯಾಕಿ ಅನ್ನು ಏ ಬ್ಲ್ಯಾಕಿ ನೋಡಿಲಿ ಯಶಿಕ ನೋಡು. ಬ್ಲಡ್ ಟೆಸ್ಟ್, ಬ್ಲಡ್ ಇದು ಇನ್ಫೆಕ್ಷನ್ ಇಲ್ಲ, ಹೊಟ್ಟೆ ಒಳಗಡೆ ಏನೂ ಇಲ್ಲ. ಇನ್ನು ಅದೇ ಹುಷಾರಾಗೋ ತನಕ. ಗೈಸ್ ಕ್ಯಾಟ್ಸ್ಗೂ ಐತೆ ಗೈಸ್ ಇಲ್ಲಿ. ಓಕೆ ಕ್ಯೂಟ್ 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 ಕ್ಯೂಟ್. ಇದು ಫುಲ್ ಕ್ಯಾಟ್ರಿ. ಓ ಇದು ಓಪನ್ ಆಗೈತೆ, ಇಲ್ಲಿ ಬೆಕ್ಕು ಬಂದ್ಬಿಟ್ರೆ. ಅಮ್ಮ ಇಲ್ಲೊಂದು ನಾಯಿ ಐತೆ. ಏನದು ಇಲ್ಲಿ ನೋಡಿಲಿ, ಚಿಕ್ಕಿ ಇಲ್ಲ ಏನಾಗೈತೆ ಬ್ಲ್ಯಾಕಿಗೆ, ಏನಾಗೈತೆ
ಇವಾಗ ಬ್ಲ್ಯಾಕಿಗೆ ಸ್ಪಾಂಜ್ ಬಾತ್ ಮಾಡಿಸ್ಬೇಕು ಅಂತ ಇವಾಗ ಅಲ್ಲಿ ರೆಡಿ ಮಾಡಿದ್ದಾರೆ. ಅದು ಒಳಗಡೆ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ, ಅದರೊಳಗಡೆ ನಮ್ಮ ಬ್ಲ್ಯಾಕಿಗೆ ಹೋಗೋಕ್ಕಾಗಲ್ಲ ಗೈಸ್, ಬಿಕಾಸ್ ನಮ್ಮ ಬ್ಲ್ಯಾಕಿ ಹ್ಯೂಜ್ ಇದೆ. ಬಟ್ 20 kgs ಲಾಸ್ ಅಂದರೆ ಇಟ್ಸ್ ನಾಟ್ ಎಟ್ ಆಲ್ ಅ ಸಿಂಪಲ್ ಥಿಂಗ್ ಗೈಸ್. 20 kg ಅದೇನು ಅಂಕಲ್ ಕೊಟ್ಟಿರೋದು? ಟೈಮ್ ಪಾಸ್ ಮಾಡೋದು. ಅದು ಚೂಯಿಂಗಮ್ ಥರ ಏನೋ ಕೊಟ್ಟವ್ರೆ. ಬ್ಲ್ಯಾಕಿಗೆ ಏನೇನು ಹಾಕ್ಬೇಕು ಅದೆಲ್ಲ ತೊಗೊಂಬಂದ್ಬಿಟ್ಟು ಬ್ಲ್ಯಾಕಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇವರು ಸ್ನಾನ ಮಾಡ್ಬೋದು. ಅಷ್ಟೆಲ್ಲ ಆಗ್ಬಿಟ್ಟೈತೆ. ನಾನು ಬ್ಲ್ಯಾಕಿ ಹತ್ರ ಯಾರಿಲ್ಲ, ನಾನೇ ಇರೋದು. ಬೇಡ ಬೇಡ ಬಾ ನಾನು ಬರ್ತೀನಿ, ಇರು ರೆಡಿ ಬಂದ್ಮೇಲೆ. ಓಕೆ ಇರು. ಸೊ ಗೈಸ್ ಇವಾಗ ಅದಕ್ಕೆ ಅದ್ರದ್ದು ಬಾಡಿ ವಾಶು, ಸೋಪ್ಸ್ ಎಲ್ಲದನ್ನು ತೊಗೊಂಬಂದು ಇವಾಗ ಅದು ಚೆನ್ನಾಗಿ ಸ್ನಾನ ಮಾಡೋದು. It's one horrible experience. One very horrible experience. Cats ಅಂತೂ ಲೆಕ್ಕನೇ ಇಲ್ಲ ಅಮ್ಮ. ನೋಡಿದ್ರೆ ನಮ್ಮ ಮಮ್ಮಿ ಅಂತೂ ಗೋ ಸಿಟ್ ಇನ್ ಕಾರ್ ಬಿಕಾಸ್ ಭಯ ಗೈಸ್, ಭಯ. ನನಗೆ ನಾರ್ಮಲ್ ಹಾಸ್ಪಿಟ್ಲ್ ಅಂದ್ರೇ ನಾನು ಹೋಗಲ್ಲ. ಈ ಥರ ವೆಟರ್ನರಿ ಹಾಸ್ಪಿಟ್ಲಿಗೆಲ್ಲ ನಾನು ಫಸ್ಟ್ ಟೈಮ್ ಇನ್ ಮೈ ಲೈಫ್. ಫಸ್ಟ್ ಟೈಮ್ ಮೈ ಮಾಮ್. ನಾವು ಬಂದಿದ್ದು ಆ್ಯಕ್ಚುಲಿ ಬೇರೆ ಕೆಲಸದ ಮೇಲೆ. ಅದಾದಮೇಲೆ ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ಗೆ ಬರೋಣ, ಸ್ವಲ್ಪ ಬ್ಲ್ಯಾಕಿಂಗ್ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ನೆನ್ನೆ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋದರು. ಬಟ್ ಇವತ್ತು ನೋಡಿದ್ರೆ ಬ್ಲ್ಯಾಕಿ ಯಾರನ್ನೂ ಮುಟ್ಟಕ್ಕೆ ಬಿಡ್ತಾಯಿಲ್ಲ. ಮತ್ತು ಅದು ಕೇಜ್ ಒಳಗಡೆ ಏನಾದರೂ ನಾವು ನಮ್ಮ ಮನೆ ಹತ್ರ ಹಾಕಿದ್ವಿ ಅಥವಾ ಕಟ್ ಹಾಕಿದ್ರೇನೋ ಅದು ಅಲ್ಲಿ ಸುಸು ಮಾಡಲ್ಲ, ಅದನ್ನ ಬಿಟ್ರೇ ಸುಸು ಅದೆಲ್ಲ ಮಾಡೋದು. ನೋಡಿದ್ರೆ ಇವಾಗ ನೆನ್ನೆ ಸಂಜೆಯಿಂದ ಏನೂ ಮಾಡಿಲ್ಲ. ನಮ್ಮ ಬ್ಲ್ಯಾಕಿ ತುಂಬ ಡಿಸಿಪ್ಲಿನ್ಡ್ ಆಯಿತಾ. ಸೊ ಅದು ಚೆನ್ನಾಗಿ ಡಿಸಿಪ್ಲಿನ್ಡಾಗಿ ನಾವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡಿರುತ್ತೆ. ನೋಡಿದ್ರೆ ಇವಾಗ ಅಲ್ಲಿ ಕೇಜಲ್ಲಿ ಹಾಕೋರಂತ ಸುಸ್ಸುನೇ ಮಾಡಿಲ್ಲ. ನಮ್ಮ ಡ್ಯಾಡಿ ಹೋಗಿದ ತಕ್ಷಣ ಫುಲ್ಲು ಖುಷಿ. ಆಮೇಲೆ ಆಚೆ ಕಡೆ ಬಂದಿದ ತಕ್ಷಣ ಫುಲ್ ಎಲ್ಲ ಮಾಡಿಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ನೇಲ್ಸ್ ಎಲ್ಲ ಕಟ್ ಮಾಡಿಸಿ ಎಲ್ಲ ಮಾಡಿಸ್ಬಿಟ್ಟು ಅದಾದಮೇಲೆ ಇಲ್ಲೇ 1-2 ದಿನ ಅದು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಥರ ಆಗಿದೆ. ಸೊ ಅದೆಲ್ಲ ಹೋದ್ಮೇಲೆ ಅದಾದಮೇಲೆ ಫುಲ್ ಆಲ್ರೈಟ್ ಆಗುತ್ತೆ ಅಂತ. ಆಲ್ರೆಡಿ ಬ್ಲ್ಯಾಕಿಗೆ 7 years ಆಯಿತು. 7.5 8 years ಥರ ತನಕ. ಬಟ್ 7 years ಇಸ್ ಗುಡ್ ಎನಫ್ ಟು ಸೇ. ಸೊ ಬಟ್ ಡಾಕ್ಟರ್ಸ್ ಎಲ್ಲರೂ ಇದ್ದಾರೆ, ಮತ್ತು ಅಲ್ಲಿ ಕ್ಲೀನ್ ಮಾಡೋರು ಎಲ್ಲರೂ ಇದ್ದಾರೆ. ಸೊ ಅದೊಂದು ನೈಸ್ ಥಿಂಗ್. ಬಟ್ ಮುಂಚೆ ಎಲ್ಲ ನಾರ್ಮಲ್ ಡಾಕ್ಟರ್ಸ್ ಇರ್ತಾರಲ್ಲ, ಅವರೆಲ್ಲ ಹೇಳಿದ್ದಿದ್ದು ಏನಂತಂದರೆ ಹೊಟ್ಟೆ ಒಳಗಡೆ ಕಿಡ್ನಿ ಕ್ರಿಯೇಟಿನ್ ಅಂತ ಏನೇನೋ ಹೇಳ್ಬಿಟ್ಟಿದ್ರು. ಬಟ್ ನೋ, ನಥಿಂಗ್ ಲೈಕ್ ದ್ಯಾಟ್. ಇಟ್ ಈಸ್ ಆಲ್ ನೈಸ್ ಫೈನ್ ಗೈಸ್. ಸೊ ದಟ್ ಈಸ್ ಇಟ್. ಐ ವಿಲ್ ಕೀಪ್ ಯು ಗೈಸ್ ಪೋಸ್ಟೆಡ್. ಮತ್ತು ನನಗೂ ಪಾಪ ಅನ್ಸ್ಬಿಡ್ತು ಗೈಸ್, ಪಾಪ ಅನ್ಸ್ಬಿಡ್ತು. ನನಗೆ ಪಾಪ ಅನ್ಸ್ಬಿಡ್ತು ಗೈಸ್. ವೆರಿ ನೈಸ್. ಎಸ್ ನನ್ನ ಫೇವ್ರೆಟ್ ಬಿರಿಯಾನಿ ತಿನ್ನೋಕೆ ಬಂದಿದ್ದೀನಿ. ಸಿಗಸಿ ಇರು. ಟಡ ಇದು ನಮ್ಮ ಜಾಗ ಇವತ್ತಿಗೆ. ಇಲ್ಲಿ ಫುಲ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಅವಾಗೆಲ್ಲ ಹೇಳು, ಸುಮ್ಮನೆ ಇರು ನಿಮ್ಮ ಫ್ರೆಂಡ್ಸ್ಗೆಲ್ಲ. ಆಮೇಲೆ ಇಷ್ಟೇ ಬರ್ತಾಯಿದ್ಲು, ಯಾಕೆ ಬೇಕಾ ನಾಗಾರ್ಜುನಾಗ ಹೋದ್ರು ಹಂಗೆ ಮಾಡಿದ. ನೀನು ಇಲ್ಲದೇ ಇರೋರು ನಾವು ಹೋದ್ರು ಕೇಳ್ತಾನೆ. ಇಲ್ಲಿ ನಿಮ್ಮ ಮಗಳು ಇಷ್ಟು ದಿವಸ ಆಯ್ತು ಕಾಣಿಸ್ತಾ ಇದ್ದೀನಿ. ಊರು ಕೇರಿ ನಮ್ಮ ಮಾನ ಹಾಕ್ಬಿಟ್ಟು ಹೋದ ಫಾರಿನ್ಗ. guys, welcome to Spaces to taste biryani. Come.
ಬ್ಲ್ಯಾಕಿ ನಿಧಾನ ಬ್ಲೇಕಿ 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 ಬ್ಲ್ಯಾಕಿ ಬಾಯ್ಲಿ ಹುಲ್ಲೂಜು ಬಾರೋ ಇಲ್ಲಿ ಮನೆಗೆ ಬಂದಿದ್ಯಾ ಬಾ ಮನೆಗೆ ಬಂದಿದ್ದ ಎಲ್ಲಿ ಹೋಗ್ತೀಯ ಅಲ್ಲಿ ತಿರ್ಗಾ ಹಾಸ್ಪಿಟಲ್ಗೆ ಹೋಗ್ಬೇಕಾ? ಆಕ್ಟಿವ್ ಆಗಿದ್ದಾನ ಅಂಕಲ್ ಸ್ವಲ್ಪ ಇರು ಮನೆ ಒಳಗಡೆ ಹೋಗ್ಬೇಡ ನಿಂಗೇನು ಇರೋ 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 ಹೋಗ್ಬೇಡ ಇರು ಇರೋ 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 ಒಂದು ನಿಮಿಷ ಇರೋ ಏನು ಮಾಡ್ತಿರೋದು ನಿಂಗೆ ಮುಖ ಎಲ್ಲ ಇದು ಮಾಡ್ಬಿಟ್ಟವ್ರಲ್ಲ ಅಣ್ಣ ಏನು ತಿನ್ಸಿರೋದಣ್ಣ ಇವಾಗ ರೈಸ್ ಅದಕ್ಕೆ ಇಕ್ಕು ಅದಕ್ಕೆ ಆಟಾಗ ನಂಗೆ ಭಯ ಕಡಿಲಿ Black is fine. ಕೋಪ ಬಂದಿತ್ತು ತುಂಬ ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಬ್ಲಾಗ್ ಟಿಲ್ ಎಂಡ್. ಬಾಯ್.